ಸಾಯಿರಾಮ್. ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ಇವತ್ತಿನ ಜೀವನಾಮೃತ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ನಿನ್ನೆ ಸಂಚಿಕೆಯಲ್ಲಿ ನಾನು ಪಂಚಮುಖ ಶಿವನ ಚಕ್ರ ಆರಾಧನೆ ಮಾಡೋದು ಹೇಗೆ, ಭಾಳ ವಿಶೇಷವಾದಂಥ ವೆರಿ ರೇರ್ ನಾಲೆಡ್ಜ್, ಅಪರೂಪದ ವಿದ್ಯೆ ನಾನು ನಿನ್ನೆ ತಿಳಿಸ್ಕೊಟ್ಟಿದ್ದೆ. ಇವತ್ತು ಭಾಳ ಇಂಪಾರ್ಟೆಂಟು. ಮೊನ್ನೆ ಯಾರೋ ಶನಿವಾರ ನನ್ನ ಮಗಳು ಒಬ್ಬಳು ದೊಡ್ಡ ಮಗಳು ತೀರ್ಕೊಂಡ್ಬಿಟ್ಲು, ಆತ್ಮಹತ್ಯೆ ಮಾಡಿಕೊಂಡು ಅಂತ ಹೇಳಿದ್ರು. ಹೀಗೆ ಕೆಲವರು ಆಗಾಗ ಮನೆಯಲ್ಲಿ ನನ್ನ ಮಗ ಆತ್ಮಹತ್ಯೆ ಮಾಡ್ಕೊಂಡ್ಬಿಟ್ಟ, ಮದುವೆನೇ ಆಗಿರಲಿಲ್ಲ ಆತ್ಮಹತ್ಯೆ ಮಾಡ್ಕೊಂಡು ಸತ್ತೋದ, ನನ್ನ ಮಗಳು ಮದುವೆನೇ ಆಗಿರಲಿಲ್ಲ ಆತ್ಮಹತ್ಯೆ ಮಾಡ್ಕೊಂಡು ಸತ್ತೋದ್ಲು, ನನ್ನ ಮಗ ಮದುವೆ ಆಗಿ 2 ಮಕ್ಕಳಿದ್ದಾರೆ ಆತ್ಮಹತ್ಯೆ ಮಾಡ್ಕೊಂಡು ಸತ್ತೋದ ಸಾಲಬಾಧೆಗೆ, ನನ್ನ ಮಗಳು ಮದುವೆ ಆಗಿ ಒಂದು ಮಗು ಇತ್ತು ಗಂಡ ಸರಿಯಿಲ್ಲ ಅಂಥೇಳಿ ಆತ್ಮಹತ್ಯೆ ಮಾಡ್ಕೊಂಡು ಸತ್ತೋಗ್ಬಿಟ್ಲು. ಯಾವ್ಯಾವುದೋ ವಿಚಾರಕ್ಕೆ ಹೆಣ್ಣಾಗಲಿ ಗಂಡಾಗಲಿ ಇವತ್ತಿನ ದಿವಸ ಅವರಿಗೆ ದಿಕ್ಕೇ ಕಾಣಲಿಲ್ಲ, ಸೊಲ್ಯೂಷನ್ನೇ ಸಿಗ್ತಿಲ್ಲ, ಪರಿಹಾರವೇ ಸಿಗ್ತಿಲ್ಲ ಅಂದರೆ ಕೊನೆ ಸಿಗೋದು ಪರಿಹಾರ ಆತ್ಮಹತ್ಯೆ, ಸ್ವಯಂ ಆತ್ಮಹತ್ಯೆ ದೋಷ. ಈ ಒಂದು ಆತ್ಮಹತ್ಯೆ ಮಾಡ್ಕೊಳ್ಳೋದು ಈಗ ಒಂದು ಟ್ರೆಂಡ್ ಆಗಿಬಿಟ್ಟಿದೆ, ಒಂದು ಫ್ಯಾಷನ್ ಆಗಿಬಿಟ್ಟಿದೆ. ಒಂದು ಸಲ ಕಷ್ಟ ಬರುತ್ತೆ ಮನುಷ್ಯನಿಗೆ, ನಿಭಾಯಿಸ್ತೀವಿ, 2ನೇ ಸಲನೂ ಬರ್ಬೋದು, 3ನೇ ಸಲನೂ ಬರ್ಬೋದು. ಯಾವಾಗಲೂ ಕಷ್ಟನೇ ಬರ್ತಿದೆ ಅಂತಂದರೆ ಆತ್ಮಹತ್ಯೆ ಮಾಡ್ಕೊಳ್ಳೋದಲ್ಲ ಅದಕ್ಕೆ ಪರಿಹಾರ, ನಿಭಾಯಿಸಬೇಕು. ನಮಗೆ ಮೇಲಿಂದ ಮೇಲೆ ಕಷ್ಟ ಯಾಕೆ ಬರ್ತಿದ್ರೆ ಓದ್ ಜನ್ಮದಲ್ಲಿ ಒಳ್ಳೇದು ಮಾಡಿಲ್ಲ, ಅದಕ್ಕೆ ಈ ಜನ್ಮ ಪ್ರತಿಯೊಂದಕ್ಕೂ ಹೋರಾಟ ಮಾಡಬೇಕು, ಪ್ರತಿಯೊಂದು ವಿಷಯದಲ್ಲಿ ನಾವು ಸಾಧಿಸಿ ಹೋರಾಟ ಮಾಡಿ ನಾವು ಬದುಕಬೇಕು. ಓದ್ ಜನ್ಮದಲ್ಲಿ ಒಳ್ಳೇದಾಗಿದ್ದರೆ, ಒಳ್ಳೇದು ಮಾಡಿದರೆ, ದಾನ ಜಪ ತಪ ಧ್ಯಾನ ಈ ಥರದ್ದು ಏನಾದ್ರು ಓದ್ ಜನ್ಮದಲ್ಲಿ ಮಾಡಿದ್ರೆ ಈ ಜನ್ಮದಲ್ಲಿ ಎಲ್ಲ ಸುಖ ಕೊಡ್ತೇನೆ. ಓದ್ ಜನ್ಮದಲ್ಲಿ ಏನೂ ಮಾಡಿಲ್ಲ ಅನ್ಯಾಯ, ಈ ಜನ್ಮದಲ್ಲಿ ಎಲ್ಲ ಕಷ್ಟದಲ್ಲೇ ಬದುಕಬೇಕು. ಹಾಗಂದ್ಬಿಟ್ಟು ಆತ್ಮಹತ್ಯೆ ಮಾಡ್ಕೊಳಕ್ಕಾಗತ್ತಾ? ಆತ್ಮಹತ್ಯೆ ಮಹಾಪಾಪ. ಗರುಡ ಪುರಾಣದಲ್ಲಿ ಹೇಳ್ತಾರೆ, ಯಾರು ಆತ್ಮಹತ್ಯೆ ಮಾಡ್ಕೊಳ್ತಾರೋ ಅವ್ರಿಗೆ ಮಣ್ಣಲ್ಲಿ ಉಳಬಾರ್ದು, ಬೆಂಕಿ ಹಾಕಿ ಸುಡಬಾರ್ದು ಅಂತ ಆ ಹೆಣನ ದಾರ ಕಟ್ಬಿಟ್ಟು ಬೀದಿಲಿ ಎಳ್ಕೊಂಡೋಗಿ ಬಿಟ್ಬಿಡ್ಬೇಕಂತೆ ಪ್ರಾಣಿ ಪಕ್ಷಿಗಳೆಲ್ಲ ತಿನ್ನೋಕ್ಕೆ. ಆ ಲೆವೆಲ್ ಸಂಸ್ಕಾರ ಮಾಡಬೇಕು ಅಂತ ಹೇಳುತ್ತೆ ಗರುಡ ಪುರಾಣದಲ್ಲಿ. ಆತ್ಮಹತ್ಯೆ ಮಾಡ್ಕೊಂಡವ್ರಿಗೆ ಭಗವಾನ್ ವಿಷ್ಣು ಗರುಡಗೆ ಉಪದೇಶ ಮಾಡ್ತಾರೆ, ಆತ್ಮಹತ್ಯೆ ಮಹಾಪಾಪ, ಲೈಫ್ ಕೊಟ್ಟಿದ್ದೀವಿ, ಕಷ್ಟನೋ ಸುಖನೋ ಬಾಳಿ ಬದುಕಿ ಜೀವ ಬಿಡಬೇಕು, ಅದಕ್ಕೆ ಬದಲಾಗಿ ಆತ್ಮಹತ್ಯೆ ಮಾಡ್ಕೊಂಡ್ಬಿಡ್ತೀವಿ ಅಂದರೆ ಅಂಥ ಆತ್ಮಹತ್ಯೆ ಮಾಡಿಕೊಂಡ ಹೆಣಗಳಿಗೆ ಸಂಸ್ಕಾರ ಇಲ್ಲ, ಶವ ಸಂಸ್ಕಾರ ಮಾಡೋಂಗಿಲ್ಲ, ಮೃತ್ತಿಕಾ ಸಂಸ್ಕಾರ ಹೂಳೋಂಗಿಲ್ಲ, ಅಗ್ನಿ ದಹನ ಮಾಡೋಂಗಿಲ್ಲ. ಬೀದಿಲಿ ಎಳ್ಕೊಂಡೋಗ್ಬೇಕಂತ ಹೆಣನ ದಾರ ಕಟ್ಟಿ ಎಳ್ಕೊಂಡು ಹೋಗ್ಬಿಟ್ಟು ಎಲ್ಲೋ ಒಂದು ಕಡೆ ಕಾಡ್ಗೆ ಹಾಕ್ಬೇಕಂತ ಅದನ್ನು. ಆ ಲೆವೆಲ್ ಪನಿಷ್ಮೆಂಟು ಸತ್ತೆಣಕ್ಕೆ ಆತ್ಮಹತ್ಯೆ ಮಾಡ್ಕೊಂಡವ್ರಿಗೆ. ಯಾಕೆ ಆತ್ಮಹತ್ಯೆ ಮಾಡ್ಕೋತಾರೆ ಅಂತಂದರೆ, ಪೂರ್ವ ಜನ್ಮದಲ್ಲಿ ನಾನೇನಾದ್ರು ಕೆಟ್ಟ ಮಾತಾಡಿ ಇನ್ನೊಬ್ರಿಗೆ ಮಾತಿನಲ್ಲೇ ಬೇಸರ ತಂದು, ಮಾತಿನಲ್ಲೇ ಡಿಪ್ರೆಷನ್ ತಂದುಬಿಟ್ಟು ಕೊನೆಗೆ ನನ್ನ ಮಾತು ಕೇಳಿ ನನ್ನ ಮಾತು ಬೈದಿದ್ದೆಲ್ಲ ಮೆಲುಕು ಹಾಕಿ ನೆನೆಸ್ಕೊಂಡು ನಾನು ಇರೋದೇ ವೇಸ್ಟ್ ಅಂತ ನೇಣಾಕೊಂಡ್ಬಿಡ್ತಾರೆ. ನನ್ನ ಮಾತಿನಿಂದ ನೇಣಾಕೊಂಡು ಸತ್ತರು. ದಿನ ಹಿಡ್ಕೊಂಡು ಹೊಡಿತಾ ಇರ್ತೀನಿ, ದಿನ ಒಯ್ಯೋದು, ಹೊಡೆದು ಅಯ್ಯೋ ಇಂಥವ್ನ ಕೇಳಿ ಹೊಡೆಸ್ಕೋಬೇಕಾ, ಒಂದಿನ ಸತ್ತೋಗ್ಬಿಡೋದು ವಾಸಿ ಅಂಥೇಳಿ ನನ್ನ ಹೊಡೆತ ತಾಳಕ್ಕೆ ಸತ್ತೋಗ್ಬಿಡೋದು, ನೇಣು ಹಾಕ್ಕೊಂಡು ವಿಷ ಕುಡಿದು. ಕಾಯ ಅಂದರೆ ದೇಹ ದಂಡಿಸಿ ಒಬ್ಬನ ಸಾಯಿಸಿದರೆ, ಸಾಯಕ್ಕೆ ಪ್ರೇರೇಪಣೆ ಮಾಡಿದರೆ, ವಾಚ ಕೆಟ್ಟ ಮಾತಾಡಿ ಏನು ಎಷ್ಟು ದಿವಸ ಕೇಳೋದು, ದಿನ ಕೇಳಿ ಸಾಕಾಗಿದ್ದಂತ ನೇಣು ಹಾಕ್ಕೊಳ್ಳೋದು, ಇಲ್ಲ ವಿಷ ಕೊಟ್ಟು ಸತ್ತೋಗ್ಬಿಡೋದು. ಈ ಥರ ಕಾಯ ಅಂದರೆ ದೇಹ, ವಾಚ ಅಂದರೆ ಮಾತಿನಿಂದ, ಮನಸ್ಸಿನಿಂದ ನನ್ನ ಗಂಡ ಸರಿಯಿಲ್ಲ ಚಿಂತನೆ ಮಾಡಿ ಹೊಡೆದಿಲ್ಲ ಬೈದಿಲ್ಲ, ನನ್ನ ಗಂಡ ಇನ್ನೊಬ್ಳು ಇಟ್ಕೊಂಬಿಟ್ಟ, ನಾನು ನೋಡ್ಕೋತಿಲ್ಲ ಅಂತ ಮನಸ್ಸಲ್ಲೇ ಚಿಂತೆ ಮಾಡಿ ಒಂದಿನ ಯಾಕಿರ್ಬೇಕು ನಾನು ಸತ್ತೋಗ್ಬಿಡೋದು ಅಂತ. ನನ್ನ ಹೆಂಡತಿ ಸರಿ ಇಲ್ಲ, ನನ್ನ ಹೆಂಡತಿಯಿಂದ ತೊಂದರೆ ಆಯಿತು, ನನ್ನ ಹೆಂಡತಿ ಇಂಥವಳು, ನನ್ನ ಹೆಂಡತಿ ಸರಿ ಇಲ್ಲ, ಈಗ ಹೆಂಡತಿ ಬಗ್ಗೆ ಚಿಂತೆ ಮಾಡಿ ಅಥವಾ ಮಕ್ಕಳ ಬಗ್ಗೆನೋ ತಾಯಿ ಬಗ್ಗೆನೋ ಯಾರ್ದೋ ಒಬ್ಬರ ಬಗ್ಗೆ ಮಾನಸ ಚಿಂತೆ ಮಾಡಿ ಲೈಫ್ ಇಷ್ಟೇನಪ್ಪ ಬೇಡ ಅಂಥೇಳಿ ಮನಸ್ಸಲ್ಲೇ ಒಂದು ನಿರ್ಧಾರ ತೊಗೊಂಡು ನೇಣಾಕೊಂಡು ಸತ್ತೋಗ್ಬಿಡೋದು. ಕಾಯ ವಾಚ ಮನಸ ಈ 3 ರೀತಿಗಳಲ್ಲಿ ಸ್ವಯಂ ಆತ್ಮಹತ್ಯೆ ಮಾಡಿಕೊಳ್ಳೋದು ಈಗ ಜಾಸ್ತಿ ಆಗಿಬಿಟ್ಟಿದೆ ಜಗತ್ತಿನಲ್ಲಿ. ಸಾಲಬಾಧೆಗೆ ಎದುರ್ಕೊಂಡು ಸತ್ತೋಗೋದು, ಮನಸ್ಸಿನಲ್ಲೇ ಚಿಂತೆ ಮಾಡಿ ನನಗೆ ಮೋಸ ಮಾಡಿಬಿಟ್ಟ, ಅವಮಾನ ಮಾಡಿಬಿಟ್ಟ, ನನಗೆ ದುಡ್ಡು ಕೊಡದೆ ಹಾಳು ಮಾಡಿಬಿಟ್ಟ, ನಂಗೆ ಆಸ್ತಿ ಕೊಡಲಿಲ್ಲ, ಏನೋ ಮನಸ್ಸಲ್ಲೇ ಚಿಂತೆ ಮಾಡಿ ಮೆಲಕು ಹಾಕಿ ಇದ್ರೇನು ಲಾಭ, ಸತ್ರು ಲಾಭ ಇಲ್ಲ, ಇದ್ರೂ ಲಾಭ ಇಲ್ಲ ಅಂದ್ಬಿಟ್ಟು ಒಂದೇ ಸಲ ನನ್ನಿಂದ ತೊಂದರೆ ತಾನೇ,
ವಿಷ ಕುಡಿಯೋದು, ನೇಣು ಹಾಕ್ಕೊಳ್ಳೋದು, ಬೆಂಕಿ ಹಾಕ್ಕೊಂಬಿಡೋದು, ಅಥವಾ ನೀರು ಬಿದ್ದು ಸತ್ತೋಗೋದು, ಮೇಲಿಂದ ಬಿದ್ದು ಸತ್ತೋಗೋದು, ಈ ಥರದೆಲ್ಲ ದೋಷ ಕೆಲವು ಜಾತಕದಲ್ಲಿರ್ತದೆ. ಯಾತಕ್ಕೆಂದರೆ ನಾನು ಪೂರ್ವಜನ್ಮ 3 ರೀತಿ ಮಾಡಿರ್ತೀನಿ. ಬೈದು ಅವ್ರಿಗೆ ಆತ್ಮಹತ್ಯೆ ಮಾಡ್ಕೊಳ್ಳೋಕ್ಕೆ ಅವಕಾಶ ಮಾಡಿಕೊಟ್ಟಿರ್ತೀನಿ. ನನ್ನ ಮಾತೇ ಕಾರಣ ಅವ್ರು ಆತ್ಮಹತ್ಯೆ ಮಾಡ್ಕೊಳ್ಳೋಕ್ಕೆ. ನಾವು ದಿನ ಹೊಡಿತಾ ಇರ್ತೀನಿ, ತೊಂದರೆ ಕೊಡ್ತಾ ಇರ್ತೀನಿ ದೈಹಿಕವಾಗಿ. ನಾನು ತೊಂದರೆ ಕೊಡೋದ್ರಿಂದ ನೆನೆಸ್ಕೊಂಡು ತಡಿಲಾರದೆ ಸತ್ತೋರು. ನನ್ನ ದೇಹ ಹಿಂಸೆನೇ ಅವರಿಗೆ ಸಾವಿಗೆ ಕಾರಣ. ಮಾನಸಿಕವಾಗಿ ಹಲವಾರು ತೊಂದರೆಗಳನ್ನು ನಾನು ಇಂಥವ್ರು ಕಟ್ಕೊಂಡೆ, ಇಂಥ ಬಂದ ಹಿಂಗೆ ಅಂತ ಯಾವುದೋ ಸಣ್ಣ ಪುಟ್ಟ ರೋಗ ನಂಗೆ ವಾಸೇ ಆಗಿಲ್ಲ, ಕಾಯಿಲೆ ನನಗೆ ವಾಸನೆ ಆಗಲಿಲ್ಲ, ಎಲ್ಲ ಅಲೋಪತಿ, ಹೋಮಿಯೋಪತಿ, ಯುನಾನಿ, ಮನೆಮದ್ದು, ನಾಟಿ ಔಷಧಿ ಎಲ್ಲ ತಗೊಂಡಾಯಿತು, ನನಗೆ ರೋಗನೇ ವಾಸ ಆಗಿಲ್ಲ ಅಂತ ವಾಸೆ ಆಗದೆ ರೋಗ ಚಿಂತೆ ಮಾಡಿ ಸತ್ತೋಗ್ಬಿಡ್ತಾರೆ, ಆತ್ಮಹತ್ಯೆ ಮಾಡ್ಕೊಳ್ತಾರೆ. ನನ್ನಿಂದ ದುಡ್ಡು ವೇಸ್ಟು, ಹಾಸ್ಪಿಟ್ಲಿಗೆ ಮೆಡಿಕಲ್ ಸ್ಟೋರಿಗೆ ಇಷ್ಟು ಇನ್ವೆಸ್ಟ್ ಮಾಡಬೇಕು, ನನ್ನಿಂದ ಅವ್ರಿಗೆಲ್ಲ ತೊಂದರೆ, ನಾನು ಇದ್ರೆ ತಾನೆ ಅದಕ್ಕೆ ನಾನೇ ಸತ್ತೋಗ್ತೀನಿ, ನನಗೆ ವಾಸೆ ಆಗದೆ ಇರೋ ಕಾಯಿಲೆ ನಾನು ಹಾಕಿರಬೇಕು ಅಂಥೇಳಿ ಮನಸ್ಸಲ್ಲೇ ಚಿಂತನೆ ಮಾಡಿ ಏನಾಗುತ್ತೆ, ಆತ್ಮಹತ್ಯೆಗೆ ದಾರಿ ತೊಗೊಂಡ್ಬಿಡ್ತೀವಿ ನಾವು. ಇದಕ್ಕೆಲ್ಲ ಕಾರಣ ಪೂರ್ವ ಜನ್ಮದಲ್ಲಿ ನಾನು ಮಾಡಿದ ದೋಷಕ್ಕೆ. ಅದಕ್ಕೆ ಯಾವುದೇ ಜನ್ಮದಲ್ಲೂ ಇನ್ನೊಬ್ಬರು ನೇಣಾಕೋ ರೀತಿ ನಾವು ಮಾತಾಡಬಾರ್ದಂತೆ, ಇನ್ನೊಬ್ಬರು ಆತ್ಮಹತ್ಯೆ ಮಾಡ್ಕೊಳ್ಳೋ ರೀತಿ ನಾವು ಮಾತಾಡಬಾರ್ದಂತೆ. ವಾಚ ಅಂದರೆ ಪದಗಳನ್ನ ಯೂಸ್ ಮಾಡಬಾರ್ದು. ಇನ್ನೊಬ್ಬರು ನಮ್ಮ ಕಾಟ ತಡೆಯೋಕ್ಕಾಗದೇ ಸತ್ತೋಗಬೇಕು, ಆ ಥರ ದೇಹದಲ್ಲಿ ಹಿಂಸೆ ಕೊಟ್ಟು ಸಾಯಿಸಬಾರ್ದಂತೆ. ಮಾನಸಿಕವಾಗಿ ಚಿಂತನೆ ಮಾಡಬಾರ್ದು. ಅದರಿಂದ ಕಾಯ ವಾಚ ಮನುಷ್ಯ ಶುದ್ಧ ಇದ್ದರೆ ಮಾತ್ರ ಅವನಿಗೆ ತ್ರಿಕರಣ ಶುದ್ಧಿಯಾಗಿ, ತ್ರಿಶಕ್ತಿ ಶುದ್ಧಿಯಾಗಿ, ಸತ್ವ ತಮೋ ರಜಗಳು ಶುದ್ಧಿಯಾಗಿ ಅವನಿಗೆ ಮುಕ್ತಿ ಅಥವಾ ಮೋಕ್ಷ ಸಿಗುತ್ತಂತೆ. ಯಮನ ಹತ್ರ ಒಂದು ರೆಕಾರ್ಡ್ ಹೋಯ್ತಂತೆ, ಚಿತ್ರಗುಪ್ತ ನೋಡಿದಂತೆ. ಈ ವ್ಯಕ್ತಿ 80 ವರ್ಷ ಭೂಮಿ ಬದುಕಿದ್ದ, ಇವನು ಬದುಕಿರೋವಾಗಲೇ 5 ಜನ ಸಾಯಿಸಿದ್ದಾನೆ. ಅಂದರೆ ಚೂರಿ ಯಾಕಲ್ಲ, ಒಡೆದು ಬಡ್ದು ಅಲ್ಲ, ಮಾನಸಿಕವಾಗಿ ಹಿಂಸೆ ಕೊಟ್ಟು ಸಾಯಿಸ್ಬಿಟ್ಟಿದ್ದಾನೆ. ಆದ್ದರಿಂದ ಇಂಥವನಿಗೆ ಮತ್ತೆ ಮನುಷ್ಯನ ಜನ್ಮ ಬರಬಾರ್ದು ಅಂತ ಡಿಕ್ಲೇರ್ ಆಗುತ್ತೆ. ಅವಾಗೇನು ಮಾಡ್ತಾನೆ, ಪಕ್ಷಿಗಳಾಗಿ ಉಡ್ತಾನಂತೆ. ಮಾನಸಿಕವಾಗಿ ಇದು ಜಾಸ್ತಿ ಆಗ್ತಿದೆ ಆತ್ಮಹತ್ಯೆಗಳು ಎಲ್ಲ ಕಡೆ. ನಾವು ಟಿ ವಿ ಪೇಪರೆಲ್ಲ ನೋಡ್ತಾ ಇರ್ತೀವಿ, ಹೊಡೆದು ಸಾಯಿಸ್ಬಿಟ್ಟಿರ್ತಾನೆ. ಅವನು ಸತ್ತ ಮೇಲೆ ರೆಕಾರ್ಡು ಚಿತ್ರಗುಪ್ತ ಹತ್ರ ಹೋಗುತ್ತಂತೆ. ಇವನು ಬೆಂಗಳೂರಿನಲ್ಲಿ 80-90 ವರ್ಷ ಬದುಕಿದ್ದ, ಹೆಂಡತಿ ಹೊಡೆದು ಸಾಯಿಸ್ತಾ, ಮಕ್ಕಳು ಹೊಡೆದು ಸಾಯಿಸ್ತಾ, ಯಾರನ್ನೋ ಹೊಡೆದು ಸಾಯಿಸಿದ್ದಾನೆ. ಆದರೆ ಇವನಿಗೆ ನೀರು ಒಳಗೆ ವಾಸ ಮಾಡುವಂಥ ಜಂತುವಾಗುಡುವಂಥ ಆರ್ಡ್ರ್ ಆಗುತ್ತಂತೆ. ಒಳ್ಳೆ ಆಯುಸ್ಸು, ಒಳ್ಳೆ ದೇಹ, ಒಳ್ಳೆ ಕುಟುಂಬ, ಒಳ್ಳೆ ವಂಶ ಜನ್ಮ ಕೊಟ್ಟಿದ್ವಿ. ಆದರೆ ಇವನು ಯಾವುದೋ ವಿಷಯಕ್ಕೆ ತಲೆಯೆಲ್ಲ ಕೆಡ್ಸ್ಕೊಂಡು ಲವ್ ಡಿಸಪಾಯಿಂಟ್ ಆಯಿತು, ನಾನು ಬಿಟ್ಬಿಟ್ಟು ಹೊಟ್ಟೋದು, ಅವಳು ಲವ್ ಫೇಲ್ಯೂರ್ ಆಗ್ತಿದ್ದೆ, ನೀವು ಸತ್ತೋಗ್ಬಿಡ್ತಾನೆ ಆತ್ಮಹತ್ಯೆ ಮಾಡಿಕೊಂಡು. ಅವಳು ಅಷ್ಟೇ, ನಾನು ಪ್ರೀತಿಸ್ತೇ ಇವನ್ನ 5-6 ವರ್ಷ ನಾನು ಮದುವೆ ಮಾಡ್ಕೊಳ್ಳಿ ಅಂತ ಅವಳು ಸತ್ತೋಗ್ಬಿಡ್ತಾಳೆ. ಈ ರೀತಿ ಒಳ್ಳೆ ಜನ್ಮ, ಮನಸ್ಸು ಎಲ್ಲ ಕೊಟ್ಟಿದ್ದು ಕೂಡ, ಕಾರು, ಸೈಟು, ಮನೆ, ಬಂಗ್ಲೆ ಕೊಟ್ಟಿದ್ದು ಕೂಡ ಯಾವುದೋ ಒಂದು ಕ್ಷಣಿಕ ವಿಷಯಕ್ಕೆ ಯೋಚನೆ ಮಾಡಿ ಆತ್ಮಹತ್ಯೆ ಮಾಡ್ಕೊಂಬಂದಿದ್ದಾರೆ. ಅಂದರೆ ಇವ್ರನ್ನೆಲ್ಲ ಹುತ್ತದೊಳಗೆ ವಾಸ ಮಾಡುವಂಥ, ಭೂಮಿ ಒಳಗೆ ವಾಸ ಮಾಡುವಂಥದ್ದು, ಭೂಮಿ ಒಳಗಡೆ ವಾಸ ಮಾಡುವಂಥ ಪ್ರಾಣಿಯಾಗಿ ಉಡುವಂಥ ಸ್ಯಾಂಕ್ಷನ್ ಆಗುತ್ತಂತೆ ಪನಿಷ್ಮೆಂಟು. ಆದ್ದರಿಂದ ಆತ್ಮಹತ್ಯೆ ಮಹಾಪಾಪ ಅಂತ ಗರುಡ ಪುರಾಣ ಹೇಳ್ತು. ಆದ್ದರಿಂದ ಭಗವಂತ ಕೊಟ್ಟರು ಈ ದೇಹನ ನಮ್ಮ ಆಯುಷ್ ಮುಗಿಸ್ಕೊಂಡೇ ಹೋಗಬೇಕೆ ವಿನ ನಾವೇ ಬಲವಂತವಾಗಿ ಸಾಯಬಾರ್ದು ಅಂತ ಹೇಳುತ್ತೆ ಗರುಡ ಪುರಾಣ. ನಮಗೆ ಆಯುಷನ್ನು ಸಂಪೂರ್ಣ ಕೊಡೋ ಗ್ರಹ ಯಾವುದಪ್ಪ ಅಂದರೆ ಶನಿ ಗ್ರಹ. ಶನಿ ಆಯುಷ್ಕಾರಕ. ಶನಿ ಜೊತೆಗೆ ಸೂರ್ಯನು ನೀಚನಾದರೆ ಆತ್ಮಹತ್ಯೆ ದೋಷ ಇದೆ ಅಂತ ಹೇಳ್ತಾರೆ. ಒಂದೊಂದು ವರಾಹಮಿಹಿರ, ನಾರದ ಜ್ಯೋತಿಷ ಶಾಸ್ತ್ರ, ಒಂದೊಂದರಲ್ಲಿ ಪರಾಶರ ಔರಶಾಸ್ತ್ರಗಳು ಮತ್ತು ನಾಡಿಶಾಸ್ತ್ರ ಕಡೆ ಸ್ವಲ್ಪ ಕನ್ಫ್ಯೂಷನ್ ಇದೆ. ಬಟ್ ಸೂರ್ಯ ದೇಹಕಾರಕ, ದೇಹನ ಹಾಳು ಮಾಡ್ಕೊಳ್ಳೋಕ್ಕೆ ಕಾರಣ ಯಾರು? ಶನಿ. ಅದರಿಂದ ಈ ಅಪ್ಪ ಮಗ ಇಬ್ಬರು ಯಾರು? ಸೂರ್ಯನ ಮಗ ಯಾರು? ಶನಿ. ಇವರಿಬ್ಬರು ನೀಚನಾದಾಗ ಜೊತೆಗೆ ಚಂದ್ರನೂ ನೀಚನ ಆಗಿಬಿಟ್ರೆ, ಚಂದ್ರ ಮನಸ್ಕಾರಕ. ಮನಸ್ಸು ಹೇಳುತ್ತೆ ಹಗ್ಗ ತಗೋ, ನೇಣು ಹಾಕೋ. ಮನಸ್ಸು ಹೇಳುತ್ತೆ ಪಾಯ್ಸನ್ ಕುಡಿ. ಯಾಕೆ ಸುಮ್ಮ ಕೂತಿದ್ಯಾ, ಸ್ಲೀಪಿಂಗ್ ಟ್ಯಾಬ್ಲೆಟ್ಸ್ ತೊಗೊಂಡು ಸತ್ತೋಗ್ಬಿಡು. ಸೀಮೆಣ್ಣೆ ಹಾಕೊಂಡು ಸತ್ತೋಗು. ಯಾಕೆ ಸುಮ್ಮ ಕೂತಿದ್ಯಾ, ನೀರು ಬಿದ್ದು ಸತ್ತೋಗು. ಯಾಕೆ ಸುಮ್ಮ ಕೂತಿದ್ಯಾ, ಹೋಗು 10ನೇ ಫ್ಲೋರ್ಗೆ ಹತ್ತು, ಅಲ್ಲಿಂದ ಜಂಪ್ ಮಾಡಿಬಿಡು. ಹೇಳೋರು ಯಾರು? ಶನಿ ಚಂದ್ರನಿಗೆ ಉಪದೇಶ ಮಾಡ್ತಾನೆ. ಮನಸ್ಸು ಏನು ಕೊಡ್ತಾ ಇದೆ? ಸಾಯಬೇಕು, ನಾನು ಆತ್ಮಹತ್ಯೆ ಮಾಡ್ಕೋಬೇಕು, ಸಾಯಬೇಕು, ಈ ರೋಗಕ್ಕೆ ಹೋಗಲಿಲ್ಲ, ಮಾನ ಮರ್ಯಾದೆ ಹೋಯಿತು, ನಾನು ಸಾಯಬೇಕು ಅನ್ನೋದು ಮನಸ್ಸು ಹೇಳ್ತಾ ಇದೆ. ಯಾರಿಂದ?
ಶನಿಯಿಂದ. ಯಾತಕ್ಕೆ ಶನಿ ನೀನು ಸಾಯು ಅಂತ ಹೇಳ್ತದಾನೆ? ಓದ್ ಎಷ್ಟೋ ಜನ ಸಾಯಿಸಿದ್ಯಲ್ಲ, ಮಾತಿನಿಂದ, ದೇಹ ಒಡೆದು, ಕೈಯಿಂದ ಒಡೆದು ಬಡ್ದು ಮಾಡಿ, ಚಿಂತೆಯಿಂದ ಸಾಯಿಸ್ಬಿಟ್ಟಿದೆಯಲ್ಲ, ಈಗ ಹೇಳ್ತದೆ. ಅಲ್ಲಿಗೆ ಹತ್ಯೆ ಯಾಗಾಗ್ತಿದೆ? ದೇಹ ಹತ್ಯೆ ಆಗ್ತಿದೆ, ಆತ್ಮ ಹತ್ಯೆ ಆಗ್ತಾ ಇಲ್ಲ. ಆತ್ಮ ಚಿರಂಜೀವಿ, ಆತ್ಮ ಉಡೋದು ಇಲ್ಲ, ಸಾಯೋದು ಇಲ್ಲ, ಪೀಸ್ ಮಾಡಿದ್ರು ಆಗಲ್ಲ, ಬೆಂಕಿಲಾಗಿ ಸುಟ್ಟರು ಆತ್ಮ ಬರ್ನ್ ಆಗಲ್ಲ. ಆತ್ಮ ಪರಮಾತ್ಮನ ಅಂಶ. ಸುಡೋದು ಯಾವುದು? ಹತ್ಯೆ ಆಗೋದು ದೇಹ. ಅದರಿಂದ ಆತ್ಮ ಹತ್ಯೆ ಅಂತೂ ಆಗಲ್ಲ. ದೇಹಕ್ಕೆ ಕಾರಕ ಯಾರು? ಸೂರ್ಯಗ್ರಹ. ಆತ್ಮಕ್ಕೆ ಕಾರಕ ಯಾರು? ಸೂರ್ಯ. ಲಗ್ನ, ನಮ್ಮ ಲಗ್ನ, ನಾವು ಉಡೋ ಸಮಯ ಸೂರ್ಯ ಎಲ್ಲಿದ್ದ? ಅದು ಲಗ್ನ. ಆ ಲಗ್ನಕ್ಕೆ ಅಧಿಪತಿ ಯಾರು? ಸೂರ್ಯ. ಆ ಸೂರ್ಯ ಏನು? ಆತ್ಮಕಾರಕ, ದೇಹಕಾರಕ. ಆಯುಷ್ಕಾರಕ ಯಾರು? ಶನಿ. ಮನಸ್ಕಾರಕ ಯಾರು? ಚಂದ್ರ. ಇವರು 3 ಜನದ ಜೊತೆಗೆ ರಾಹುನು ಒಳಗೆ ಸೇರ್ಕೊಂಡ್ಬಿಟ್ಟ ಅಂತಂದರೆ ಚಂಚಲ ಮನಸ್ಸು, ಸಂಶಯ, ಉದ್ವೇಗ, ಆತಂಕ, ದುಃಖ, ಖಿನ್ನತೆ, ಡಿಪ್ರೆಷನ್ಗೆ ಹೋಗಿ ಚಂದ್ರ ರಾಹು ಡಿಪ್ರೆಷನ್ ಸೇರಿಸ್ಬಿಟ್ಟು ಆ ಕಾರಕತ್ವ 4 ಕಾರಕತ್ವ 3 ಶನಿ ಚಂದ್ರ ರಾಹು 3 ಸೇರಿಸ್ಬಿಟ್ಟು ಏನಾಯಿತು? ಇದ್ರ ಜೊತೆ ಗುರುನೂ ನೀಚನಾಗ್ಬಿಟ್ಟ. ಅಂದರೆ ಗುರುನೂ ಬಲ ಇಲ್ಲ ಅಂದರೆ ಬೇಗನೆ ಉಂಟು ಅಲ್ಪಾಯುಷಿಗೆ. ನಾನು ನೋಡಿದ್ದೀನಿ ಎಷ್ಟೋ ಕಡೆ ಎಲ್ಲ ಮತ್ತೆ ಹುಟ್ಟಿ ಬಾ, ಶ್ರದ್ಧಾಂಜಲಿ ಅಂತ ಬೋರ್ಡು ಬ್ಯಾನರ್ ಹಾಕಿ ಎಲ್ಲ ಚಿಕ್ಕ ವಯಸ್ಸಿಗೆ ಸಾಕ್ತಿರ್ತಾರೆ. ಹಾಗಾದ್ರೆ ಇದೇನು ಮಾಡಬೇಕು? ಈ ಥರ ದೋಷ ನಮ್ಮ ಜಾತಕಲ್ಲಿದೆ ಅಂತ ಗೊತ್ತಾದಾಗ ಹುಟ್ಟಿದ ತಕ್ಷಣ ಜಾತಕ ನೋಡು, ಈ ಮಗು ಆತ್ಮಹತ್ಯೆ ಮಾಡಿಕೊಂಡೇ ಸಾಯಿತೆ ಅಂತ. ಹಾಗಾದ್ರೆ ಏನು ಮಾಡಬೇಕು? 12 ವರ್ಷ ದಾಟಿದ ಮೇಲೆ ಆ ಮಗು ಶಾಂತಿ ಮಾಡಿಸ್ಬೇಕು. 12 ವರ್ಷ ಆಗಿ ಬೆಳೆದಿದೆ, ಯಾವಾಗ ಆತ್ಮಹತ್ಯೆ ಮಾಡ್ಕೋತಾರೋ? ಮದುವೆ ಮುಂಚೆನೇ ಮಾಡ್ಕೊಳ್ತಾರೋ, ಮದುವೆ ಆದಮೇಲೆ ಮಾಡ್ಕೋತಾರೋ ಆತ್ಮಹತ್ಯೆ ಗೊತ್ತಿಲ್ಲ. ಆದ್ದರಿಂದ ನಮ್ಮ ಜಾತಕ ಆಯಾ ದಶಾಭುಕ್ತಿ ನೋಡಬೇಕು. ನೋಡಿಬಿಟ್ಟು ನಾವು ಏನು ಮಾಡಬೇಕು? ಎಳ್ಳಿನ ಬತ್ತಿ ತೊಗೋಬೇಕು. ಎಳ್ಳು ಏನು? ಕರಿ ಎಳ್ಳು, ಕಪ್ಪು ವಸ್ತ್ರ, ಅದಕ್ಕೆ ಕರಿ ಎಳ್ಳು ಹಾಕಿ ಕರಿ ದಾರದಲ್ಲಿ ಸುತ್ತಿ, ಒಂದೊಂದು ಚಮಚ ಕರಿ ಎಳ್ಳು ಹಾಕಿ ಕಪ್ಪು ವಸ್ತ್ರದಲ್ಲಿ ಇಟ್ಟು ಕರಿ ದಾರದ ಭರ್ತಿ ಮಾಡಿ ಎಳ್ಳೆಣ್ಣೆ ಶನಿಗ್ರಹ ಅದಲ್ಲಿ ಅದ್ದಿ, ನಿಮ್ಗೆ ಎಷ್ಟು ವಯಸ್ಸಿದೆಯೋ ಅಷ್ಟು ವಯಸ್ಸಿನಷ್ಟು 7 ದಿವಸನೂ ಹಚ್ಚಬೇಕು. ಈಗ ನಂಗೆ 30 ವರ್ಷದ ಪ್ರತಿದಿನ 30 ಎಳ್ಳು ಬತ್ತಿನ ಎಲ್ಲಿ ಹಚ್ಚಬೇಕು? ಆಂಜನೇಯನ ದೇವಸ್ಥಾನದಲ್ಲಿ, ಶನಿ ದೇವಸ್ಥಾನದಲ್ಲ. ಎಲ್ಲಿ ಹಚ್ಚಬೇಕು? ಆಂಜನೇಯನ ದೇವಸ್ಥಾನದಲ್ಲಿ. ಎಳ್ಳನ್ನು ದೀಪ ಬತ್ತಿ ಮಾಡ್ಕೊಳ್ಳಿ, ಎಳ್ಳೆಣ್ಣೆ ನೆನೆಸಿ, ನಾಳೆ ಹಚ್ಚುತ್ತೀನಿ ಅಂದರೆ ಇವತ್ತು ರಾತ್ರಿನೇ ಇಟ್ಬಿಡಿ. 30 ವರ್ಷದ 30, 40 ವರ್ಷ 40, ಆ ಥರದ್ದು ಅದ್ದುಬಿಟ್ಟು ಎಲ್ಲೋಗಬೇಕು? ಆಂಜನೇಯ ದೇವಸ್ಥಾನ. ಎಳ್ಳು ಬತ್ತಿನ ಮನೆಯೊಳಗೆ ಹಚ್ಚಬಾರ್ದು, ಮನೇಲಿ ಎಳ್ಳು ಸಿಡಿಬಾರ್ದು, ಮನೇಲಿ ಎಳ್ಳನ್ನು ಸಿಡಿಸ್ಬಾರ್ದು. ತರ್ಪಣ ಕೊಡ್ಬೋದು, ಬೆಂಕಿ ಹಾಕಿ ಸಿಡಿಸ್ಬಾರ್ದು. ಅದರಿಂದ ಎಲ್ಲಿ ಹಚ್ಚಬೇಕು? ಆಂಜನೇಯನ ದೇವಸ್ಥಾನದಲ್ಲಿ ಹಚ್ಬೇಕಂತ ನೋಡಿ. ಎಳ್ಳನ್ನು ಆಂಜನೇಯ ದೇವಸ್ಥಾನದಲ್ಲಿ. ಯಾಕೆಂದರೆ ಶನಿ ಎದುರ್ಕೊಳ್ಳೋದು ಆಂಜನೇಯನಿಗೆ ಒಬ್ಬನಿಗೆ. ಆಗ ಶನಿ ಏನು ಮಾಡ್ತಾನೆ? ಆತ್ಮಹತ್ಯೆ ಮಾಡ್ಕೊಂತ ಹೇಳಿದ್ರೆ ಆಂಜನೇಯ ಬಲದಿಂದ ಆತ್ಮಹತ್ಯೆ ಮಾಡಿ, ನೀನು ನೇಣಾಕೊಂಡು ನೀನೇ ಸತ್ತೋಗ್ಬೇಕು ಅಂತ ಯಾರೋ ಬಂದು ಬಿಡಿಸ್ಬಿಡ್ತಾರೆ. ಅದೇ ಆಂಜನೇಯನ ಪವರು. ಇನ್ನೇನು ಬಿಡಬೇಕು, ಸತ್ತೋಗ್ತಾ ಇದ್ದೀನಿ ಮೇಲಿಂದ ಅನ್ನೋಕ್ಕೆ ಯಾವನೋ ಬಂದು ಹಿಡಿದು ಬಿಡ್ತಾನೆ. ಆಂಜನೇಯನ ಪೂಜೆ ಮಾಡಿದರೆ ಇನ್ನೇನು ನೀರು ಮುಳುಗಬೇಕು, ಕೊಚ್ಕೊಂಡು ಹೋಗ್ತಾ ಇದ್ದೀನಿ, ಬಿದ್ದುಬಿಟ್ಟಿದ್ದೀನಿ, ಕೊಚ್ಕೊಂಡು ಹೋಗ್ತಾ ಇದ್ದೀನಿ, ಯಾರೋ ಒಬ್ಬ ಬಂದು ಕಾಪಾಡಿಬಿಡ್ತಾನೆ ಎಳ್ಳುಬತ್ತಿ ಹಚ್ಚಿದ್ದಕ್ಕೆ. ಎಲ್ಲಿ? ಆಂಜನೇಯನ ದೇವಸ್ಥಾನದಲ್ಲಿ. ಶನಿ ತಳೆದ, ಶನಿ ಬಿಡಿಸ್ಬಿಟ್ಟ. ಶನಿ ಬೆಂಕಿಗೆ ಹಾಕೋ, ಮೇಲಿಂದ ಬೀಳು, ಹಗ್ಗ ಹಾಕೋ ಅಂತೆಲ್ಲ ಹೇಳ್ದ. ಸಡನ್ನಾಗಿ ಬಂದು ಕಾಪಾಡ್ತಾರಲ್ಲ, ಯಾರದು? ಆಂಜನೇಯ. ಮುಖ್ಯ ಪ್ರಾಣ, ನಮ್ಮ ಮೇಯ್ನ್ ವೈಟಲ್ ಫೋರ್ಸ್, ವೈಟಲ್ ಎನರ್ಜಿ. ಆ ಒಂದು ಆತ್ಮದ ಬೆಳಕನ್ನು ಕಾಪಾಡೋದು ಯಾರು? ಆಂಜನೇಯ. ಯಾಕೆ? ಅವನಲ್ಲಿ ರಾಮನ ಶಕ್ತಿ ಇದೆ. ಆಂಜನೇಯ ಯಾಕೆ ಅಷ್ಟು ಪವರ್ ಇದೆ? ರಾಮನ ಜಪ ಮಾಡಿ ಸಿದ್ಧಿ ಮಾಡ್ಕೊಂಡ್ಬಿಟ್ಟಿದ್ದಾರೆ ಆಂಜನೇಯ. ಅದಕ್ಕೆ ಏನು ಮಾಡಬೇಕು? ಒಂದೊಂದು ಎಳುಬತ್ತಿನ ತೊಗೊಂಡು ಓಂ ಹಂ ಹನುಮತೆ ಮುಖ್ಯ ಪ್ರಾಣಾಯ ನಮಃ, ಓಂ ಹಂ ಹನುಮತೆ ಮುಖ್ಯ ಪ್ರಾಣಾಯ ನಮಃ ಅಂತೇಳಿ ಒಂದೊಂದು ಬತ್ತಿ ತೊಗೊಳ್ಳೋದು, ಆಂಜನೇಯನಿಗೆ ತೋರಿಸೋದು. ಓಂ ಹಂ ಹನುಮತೆ ಮುಖ್ಯ ಪ್ರಾಣಾಯ ನಮಃ ಇಡೋದು, ಓಂ ಹಂ ಹನುಮತೆ ಮುಖ್ಯ ಪ್ರಾಣಾಯ ನಮಃ ಇಡೋದು. ಎಲ್ಲ ಇಟ್ಬಿಟ್ಟು ನಿಮ್ಗೆ ಎಷ್ಟು ವಯಸ್ಸಿದೋ ಅಷ್ಟು ವಯಸ್ಸು ಪ್ರದಕ್ಷಿಣೆ ಹಾಕಬೇಕು ದೀಪ ಹಚ್ಚಿದ ಮೇಲೆ. ಆಗ ನೋಡಿ ನಿಮ್ಮ ಜಾತಕದಲ್ಲಿ ಏನಾದ್ರು ಆತ್ಮಹತ್ಯೆ ಮಾಡ್ಕೊಳ್ಳೋ ದೋಷ ಇದ್ದರೆ ಪೂರ್ವ ಜನ್ಮದ ಕರ್ಮದ ಪ್ರಕಾರ ಅದು ನಿವಾರಣೆ ಆಗುತ್ತೆ ಈ ಜನ್ಮದಲ್ಲಿ. ಅದು ಪೂರ್ಣ ಝೀರೋ ಮಾಡೋಕ್ಕಾಗಲ್ಲ. ಈ ಜನ್ಮದಲ್ಲಿ ಆತ್ಮಹತ್ಯೆ ಮಾಡ್ಕೊಳ್ಳೋ ಬದಲು ಮುಂದಿನ ಜನ್ಮಕ್ಕೆ ಮತ್ತೆ ಹುಟ್ಟು ಅಲ್ಲಿ ಆತ್ಮಹತ್ಯೆ ಮಾಡ್ಕೊಳ್ತೀವಿ. ಎಲ್ಲಿವರೆಗೂ ಆ ಕರ್ಮ ಝೀರೋ ಆಗಲ್ಲ ಅಲ್ಲಿವರೆಗೂ ಹುಡ್ತಾ ಇರ್ತೀವಿ. ಇದೇ ಕರ್ಮ ರಿಗ್ರೆಷನ್ ಥಿಯರಿ ಹೇಳೋದು. ಈ ರೀತಿ ನಿಮ್ಗೆ ಎಷ್ಟು ಏಜ್ ಇದೆಯೋ ಅಷ್ಟು ತುಪ್ಪದ ಎಳ್ಳಿನ ಬತ್ತಿ ಹಚ್ಚಬೇಕು. ಹಾಗೆ ಹನುಮಂತನಿಗೆ ನಮಸ್ಕಾರ ಮಾಡಬೇಕು, ಪ್ರದಕ್ಷಿಣೆ ಮಾಡಬೇಕು. ಮಾಡಿದಾಗ ಆಯುಷ್ಕಂಟಕ ದೋಷಗಳೇನಾದ್ರು ಸ್ವಯಂ ಆತ್ಮಹತ್ಯೆ ದೋಷ ಇತ್ತು ಅಂದರೆ ಈ ಮುಖಾಂತರ ಪರಿಹಾರ ಮಾಡ್ಕೋಬೋದು ಈ ಜನ್ಮದಲ್ಲಿ. ಅಂದರೆ ಮುಂದಿನ ಜನ್ಮಕ್ಕೆ ಪೋಸ್ಟ್ಪೋನ್ ಮಾಡ್ಬೋದು, ಮುಂದೂಡ್ಬೋದು. ಅದು ಝೀರೋ ಮಾಡೋಕ್ಕಂತೂ ಸಾಧ್ಯ ಇಲ್ಲ. ಈ ಥರ
ಸ್ವಯಂ ಆತ್ಮಹತ್ಯೆ ದೋಷ ಜಾತಕದಲ್ಲಿ ಇರ್ತದೆ. ನಿಮ್ಮ ಪುರೋಹಿತರು ತೋರಿಸಿ ನೋಡಿ, ನಿಮ್ಮ ಜ್ಯೋತಿಷರಿಗೆ ಹೇಳಿ ಇವನು ಹೆಂಗೆ ಸಾಯ್ತಾನೆ ಅಂತ ಕೇಳಿ. ಅವ್ರು ಹೇಳ್ತಾರೆ ಇವನು ಆರೋಗ್ಯವಾಗಿ ಸತ್ತೋಗ್ತಾನ, ಇಲ್ಲ ನೇಣಾಕೊಂಡು ಸಾಯ್ತಾನ, ಬೆಂಕಿ ಅಗ್ನಿ ಜಲ ಮೃತ್ಯು ಎಲ್ಲ, ಭೂ ಮೃತ್ಯು, ಜಲ ಮೃತ್ಯು, ಅಗ್ನಿ ಮೃತ್ಯು, ವಾಯು ಮೃತ್ಯು, ಆಕಾಶ ಮೃತ್ಯುವಿಂದ ಯೋಚನೆ ಮಾಡಿ ಸತ್ತೋಗ್ತಾರೆ. ಈ ಥರದಕ್ಕೆಲ್ಲ ಆಂಜನೇಯನ ಶಕ್ತಿ ಬೇಕು. ಮುಖ್ಯ ಪ್ರಾಣದೇವರು ಆಂಜನೇಯ. ಈ ರೀತಿ ಯಾಕೆಂದರೆ ಗುರುಬಲ ಇಲ್ಲದವರಿಂದ ನೋಡಿ, ಗುರು ನೀಚನಾದಾಗ ಅವನು ಆತ್ಮಹತ್ಯೆ ಮಾಡ್ಕೊಳ್ಳೋಕೆ ಮನಸ್ಸು ಬರ್ತದೆ. ಗುರು ವಕ್ರನಾದ ಅಂದರೆ ಮುಗದೇ ಹೋಯ್ತು ಅವನ ಕತೆ. ಹೀಗಾಗಿ ಎಲ್ಲ ಗ್ರಹಗಳು ಗುರುವಿನ ಆಶೀರ್ವಾದ ಇರಬೇಕು. ಗುರು ಬಲ ಇತ್ತು ಅಂದರೆ ಶನಿ, ರಾಹು, ಚಂದ್ರ, ಸೂರ್ಯ ಎಲ್ಲರೂ ಎತ್ಕೊಂಡ್ಬಿಡ್ತಾರೆ. ಯಾಕೆಂದರೆ ಗುರು ಗ್ರಹಗಳಿಗೆ ಗುರು ಬೃಹಸ್ಪತಿ ಅಂಥ ಗುರು ಬಲ ಇಲ್ಲ ಅಂದಾಗ ಆತ್ಮಹತ್ಯೆಗೆ ಮನಸ್ಸು ಕೊಡುತ್ತೆ ಅಂತ ಹೇಳುತ್ತೆ. ವೀಕ್ಷಕರೇ, ಗುರುವಿನ ಬಲ ಇದ್ದಾಗ ವಿದ್ಯಾವಂತನಾದೆ, ಧನವಂತನಾದೆ, ಕಾರು, ಸೈಟು, ಬಂಗ್ಲೆ, ಮನೆ, ಮದುವೆ ಆಯಿತು, ಎಲ್ಲ ಆಗೋಯ್ತು. ಗುರು ವಕ್ರನಾದಾಗ ಏನಾಗ್ತದೆ? ಹೆಂಡ್ತಿನೇ ನಿಷ್ಠುರ, ಗಂಡನೇ ನಿಷ್ಠುರ, ಕಾರ್ ಕಳ್ಕೊಂಡೆ, ಸೈಟ್ ಕಳ್ಕೊಂಡೆ, ರಾಜನಾಗಿದ್ದೆ ಬಿಕಾರಿ ಆಗಿಬಿಟ್ಟೆ ಇರ್ತೀನಿ. ಗುರು ಬಲ ಕಮ್ಮಿ ಇದ್ದಾಗ ನಮಗೆ ಎಲ್ಲದರಲ್ಲೂ ಕಂಟಕಗಳಿರ್ತದೆ. ಆರೋಗ್ಯದಲ್ಲಿ ದೋಷ, ಸಾಲಬಾಧೆ, ರೋಗಬಾಧೆ, ಬಂಧು ಮಿತ್ರರಿಂದ ನಿಷ್ಠೂರ ಎಲ್ಲ ಇರ್ತದೆ. ಗುರು ಏನಾದ್ರು ಪಾಪದ ಜೊತೆ ಸೇರಿಕೊಂಡಾಗ, ಪಾಪಗ್ರಹಗಳು ಬಂದಾಗ ನಮಗೆ ವಿಪರೀತ ಕುಡಿಯೋ ಚಟ, ಸ್ಮೋಕ್ ಮಾಡೋದು, ಡ್ರಗ್ಸ್ ತಗೊಳ್ಳೋದು, ಪರಪುರುಷನ ಸಹವಾಸ, ಪರಸ್ತ್ರೀ ಸಹವಾಸ, ಕುದುರೆ ರೈಸು, ಇಸ್ಪೀಟ್ ಮಾಡೋದು, ಹೀಗೆ ಯಾವುದೋ ಬೆಟ್ಸ್ ಕಟ್ಟೆಲ್ಲ ಕಳ್ಕೊಂಬಿಡೋದು, ಇನ್ನೊಬ್ರು ದುಡ್ಡು ಕೊಟ್ಟು ಕಳ್ಕೊಂಬಿಡೋದು, ಫ್ರೆಂಡ್ಸ್ಗೆ ದುಡ್ಡು ಕೊಟ್ಟು ಅವನಿಂದ ದುಡ್ಡು ಕಳ್ಕೊಳ್ಳೋದು, ಮೋಸ ಹೋಗ್ಬಿಡ್ತೀವಿ ಇನ್ವೆಸ್ಟ್ಮೆಂಟ್ ಮಾಡಿ. ಅದು ಶೇರ್ ಮಾರ್ಕೆಟ್ ಇರ್ಬೋದು, ಇನ್ಯಾವುದೋ ಸೈಟ್ ಅಂತೆ, ಅಲ್ಲಿ ಎಲ್ಲೋ ಒಟ್ಟಲ್ಲಿ ಪಾಪ ದುಷ್ಟರಿಂದ ನಮ್ಮ ಧನಹಾನಿ, ಮಾನಹಾನಿ, ಆರೋಗ್ಯ ಹಾನಿ. ಕೆಲವು ಗುರು ಗ್ರಹ ಶತ್ರು ಜೊತೆ ಸೇರಿಕೊಂಡಾಗ ನಮಗೆ ಎಲ್ಲರೂ ಶತ್ರು ಆಗಿಬಿಡ್ತಾರೆ. ಯಾವಾಗ ನಮಗೆ ಗುರು ಶತ್ರು ಜೊತೆ ಸೇರಿದಾಗ ಕೋರ್ಟ್ ಕೇಸು, ಪೊಲೀಸ್ ಕೇಸ್ಗೆ ಶುರು ಆಗಿಬಿಡ್ತದೆ. ಇದೆಲ್ಲ ನಡೆಯೋದು ಗುರುವಿನ ಅನುಗ್ರಹ ಇಲ್ಲ ಅಂದಾಗ. ಈಗ ಮುಂದೆ ಬರೋ 2026ನೇ ತಾರೀಕು 2026 ಪರಾಭವ ಸಂವತ್ಸರ ಅಂತ, ಅದು ಗುರು ವರ್ಷ, ಅದು ಗುರುಗಳೇ ನಡೆಸುವಂಥ ವರ್ಷ ಅದು. ಪರಾಭವ ಅಂದ್ರೇನು? ಕಳ್ಕೊಳ್ಳೋದು, ಸೋಲೋದು, ಕ್ಷಯಿಸೋದು, ಕ್ಷೀಣ ಮಾಡೋದು, ಲಯ ಆಗೋದು ಅಂತ. ಯಾರ್ಯಾರಿಗೆ ಗುರು ವಕ್ರನಾದಾಗ, ನೀಚನಾದಾಗ, ಗುರು ಪಾಪದ ಜೊತೆ ಇದ್ದಾಗ, ದುಷ್ಟಗ್ರಹ ಜೊತೆ ಇದ್ದಾಗ, ಅದರಲ್ಲೂ ಮೀನರಾಶಿಲಿ ಈಗ ಗುರು, ಮೀನರಾಶಿ ಅಧಿಪತಿ ಯಾರು? ಗುರುಗ್ರಹ. ಅಲ್ಲಿ ಯಾರಿದ್ದಾರೆ? ಈಗ 7ನೇ ವರ್ಷ ಶನಿ ಇದೆ. ಮೀನರಾಶಿಯವರಿಗೆ ಜನ್ಮದಲ್ಲೇ ಶನಿ ಈಗ 7ನೇ ವರ್ಷದ್ದು. ಕುಂಭರಾಶಿಗೆ ಅಂತ್ಯಕಾಲದ ಶನಿ. ಮೇಷರಾಶಿಲಿ ಹುಟ್ಟಿರೋರಿಗೆ ಪ್ರಾರಂಭ ಶನಿ. ಅವ್ರಿಗೀಗ 7ನೇ ವರ್ಷ ಶನಿ ಪ್ರಾರಂಭ ಆಯಿತು. ಯಾರಿಗೆ? ಮೇಷರಾಶಿಯವ್ರಿಗೆ. ಈಗ ಅವ್ರಿಗೆಲ್ಲ ಮದುವೆ ಆದರೆ ಡೈವರ್ಸ್ ಆಗ್ಬೋದು, ಮಕ್ಕಳಾಗದೇ ಇರ್ಬೋದು, ಅಬಾರ್ಷನ್ ಆಗ್ಬೋದು, ಬಿಸ್ನೆಸ್ಸಲ್ಲಿ ಲಾಸು. ಶನಿ ಬಿಡುಗಡೆ ಆಗಿಲ್ಲ ಅಂದರೆ ಎಲ್ಲ ಥರದ ದ್ವಂದ್ವ. ಆದರೆ ಶನಿಗೆ ಜೊತೆಗೆ ಗುರುವಿನ ಬಲ ಬೇಕು ಅಂದರೆ ಗುರು ಅನುಗ್ರಹ ಬೇಕು. ಹೀಗಾಗಿ ಮುಂದಿನ 2026 ತುಂಬ ತೊಂದರೆಗಳಿದೆ. ಈಗ ತುಂಬ ಮತ್ತೆ ಮದುವೆ ಆಗಿಲ್ಲ, ಮಕ್ಕಳಿಲ್ಲ, ಕೆಲಸ ಇಲ್ಲ, ವ್ಯಾಪಾರದಲ್ಲಿ ನಷ್ಟ, ಎಲ್ಲ ಥರ ಬಾಧೆಗಳು ಗುರು ಅನುಗ್ರಹ ಇಲ್ಲ ಅಂದಾಗ. ಅದಕ್ಕೆ ಇದೇ ವರ್ಷ ಡಿಸೆಂಬರಲ್ಲಿ 4ನೇ ತಾರೀಕು ಗುರುವಾರ ದಿನವೇ ದತ್ತಾತ್ರೇಯ ಹುಟ್ಟಿದ ದಿನ. ಆ ಹುಣ್ಣಿಮೆ ದಿವಸ, ಹುಣ್ಣಿಮೆ ಗುರುವಾರ. 3ನೇದು ದತ್ತಾತ್ರೇಯ ಜನ್ಮದಿನ. ಈ 3 ವೈಬ್ರೇಷನ್ ಅವತ್ತು ಪ್ರಪಂಚದಲ್ಲಿ ಭಾಳ ಜೋರಾಗಿರ್ತದೆ. ಅವತ್ತು ಗುರುಗ್ರಹಕ್ಕೆ ಶಾಂತಿ ಮಾಡಬೇಕು. ಹೀಗಾಗಿ ನಮ್ಮ ಶಿರ್ಡಿ ಸಾಯಿ ಭಿಕ್ಷಾ ಕೇಂದ್ರ ವತಿಯಿಂದ ನಾವು ಡಿಸೆಂಬರ್ 4ನೇ ತಾರೀಕಿದು 1008 ದಂಪತಿಗಳನ್ನು, ಮದುವೆ ಆಗಿದೆ ಮಕ್ಕಳಾಗ್ತಿಲ್ಲ, ಮದುವೆ ಆಗಿದೆ ಡೈವರ್ಸ್ ಪ್ರಾಬ್ಲಮ್ಮು, ಮದುವೆ ಆಗಿದೆ ಮಕ್ಕಳಿಂದ ಏನೇನೋ ಸಮಸ್ಯೆ, ದಂಪತಿಗಳ ಸಮಸ್ಯೆಗಳಿಗೆ 1008 ದಂಪತಿಗಳು ಈ ವರ್ಷ ಕೂರ್ಸ್ ಮಾಡಿಸ್ತಾ ಇದ್ವಿ. ಪಾದ ಪೂಜೆ. 108 ಜನ ಬ್ರಹ್ಮಚಾರಿಗಳು, ಮದುವೆನೇ ಆಗಿಲ್ಲ, ಏಜ್ ಆಗ್ತಿದೆ. 108 ಬ್ರಹ್ಮಚಾರಿಣಿ ಹೆಣ್ಮಕ್ಳು, ಮದುವೆನೇ ಆಗಿಲ್ಲ, ಗಂಡು ನೋಡಿ ನೋಡಿ ಸಾಕಾಯಿತು, ಗಂಡೇ ಸಿಗ್ತಿಲ್ಲ. ಯಾಕೆ? ಕಾಳಸರ್ಪ ದೋಷ, ಕುಜ ದೋಷ ಈ ಥರ ಇದ್ದಾಗ ಸ್ತ್ರೀ ಶಾಪ, ಪುರುಷ ಶಾಪ ಇವನ್ನೆಲ್ಲ ತೆಗೋರು ಯಾರು? ಗುರುಗ್ರಹ. ಆ ಥರ ದೋಷ ನಿವಾರಣೆ ಆಗಲಿಕ್ಕೆ ಈ ಒಂದು ಪಾದಪೂಜೆ ಡಿಸೆಂಬರ್ 4ನೇ ತಾರೀಕು ತುಮಕೂರಿನಲ್ಲಿ ನಮ್ಮ ಸಂಸ್ಥೆಯಿಂದ ನಿಮ್ಮ ಕೈಲೇ ಇದಕ್ಕೆ ಪ್ರಾಣ ಪ್ರತಿಷ್ಠಾಪನೆ ಮಾಡಿಸಿ 64 ರೀತಿಯಲ್ಲಿ ಇದಕ್ಕೆ ಮುದ್ರಾಮಂತ್ರ ತಂತ್ರದಿಂದ ಪೂಜೆ ಮಾಡಿಸಿ, ಕಳಾಹೋಮದಿಂದ ಕಳಾಶಕ್ತಿ ತುಂಬಿ, ಈ ಮನೇಲಿ ಆತ್ಮಹತ್ಯೆ ದೋಷ, ಅಪಮೃತ್ಯು ದೋಷ ಬರಬಾರ್ದು ಅಂದರೆ ಮೃತ್ಯುಂಜಯ ಹೋಮ ಮಾಡಿ ಅದರ ಎನರ್ಜಿ ಇದಕ್ಕೆ ತುಂಬಿ, ಭೂತ ಪ್ರೇತ ಮಾಟ ಮಂತ್ರ, ಕಾಳಸರ್ಪದೋಷ, ಕುಜದೋಷ ನಿವಾರಣೆ ಆಗಬೇಕು ಅಂದರೆ ಲಕ್ಷ್ಮೀ ನರಸಿಂಹರ ಹೋಮ ಮಾಡಿ ಇದಕ್ಕೆ ಎನರ್ಜಿ ತುಂಬಿ, ಶತ್ರುಬಾಧೆ ಇರಬಾರ್ದು ಸುದರ್ಶನ ಹೋಮ, ಮತ್ತು ನಮ್ಮ ಜನ್ಮಾಂತರ ಗುರು, ಪರಮಗುರು, ಪರಾತ್ಪರ ಗುರು, ಪರಮೇಷ್ಠಿ ಗುರುಗಳ ಶಾಪಗಳು ನಮ್ಮ ಗೋತ್ರ ಅಥವಾ ನನ್ನ ಜಾತಿಯಲ್ಲಿದ್ದರೆ ದತ್ತಾತ್ರೇಯ ಹೋಮ ಮಾಡಿ ಇದಕ್ಕೆ ಪ್ರಾಣ ತುಂಬಿ, ಆ ಹೋಮದ ಶಕ್ತಿ ಇದಕ್ಕೆ ತುಂಬಿ ನಿಮ್ಗೆ ಅವತ್ತು ಕೊಡ್ತಾ ಇದ್ದೀವಿ.
ಇದನ್ನು ಮನೇಲಿಟ್ಟು ದಿನ ಒಂದು ದಳ ತುಳಸಿ ಎಲ್ಲ ಒಂದು ಹೂವು ಹಾಕಿ ಧೂಪ ದೀಪ ಆರತಿ ಮಾಡಿದ್ರೆ ಸಾಕು, ದತ್ತಾತ್ರೇಯನ ಹೆಸರು ಹೇಳ್ಕೊಂಡು. ಇದು ಮಾಡ್ತಾ ಬಂದರೆ ಮುಂದಿನ ವರ್ಷ 2026ಗೂ ನಿಮ್ಗೆ ಒಳ್ಳೆಯದು. ಮತ್ತು ಲೈಫ್ ಲಾಂಗ್ ನಿಮ್ಮಲ್ಲಿ ಯಾರು ಗುರುದ್ರೋಹ ಗುರುಶಾಪ ಇರ್ತದೋ ಅವ್ರಿಗೆಲ್ಲರೂ ನಿವಾರಣೆ ಆಗುತ್ತೆ. ಅವತ್ತಿನ ದಿನದ ಪೂಜೆ ಇದನ್ನು ನಿಮ್ಮ ಕೈ ಕೊಟ್ಟು ಪೂಜೆ ಮಾಡ್ಸೋಕ್ಕೆ ಮುಂಚೆ ಇದನ್ನು ನಾವು 32 ರೀತಿ ಅಧಿವಾಸ ಮಾಡ್ತೀವಿ. ಅಧಿ ಅಂದರೆ ನೆನೆಸೋದು ಅಂತ, ಅಧಿವಾಸ ನೆನೆಸೋದು. ಹಾಲು, ನೀರು, ಮೊಸರು, ಜೇನುತುಪ್ಪ, ನವಧಾನ್ಯಗಳು, 9 ಹೂಗಳಿಂದ ಹೀಗೆ 32 ವೆರೈಟಿ ಅಧಿವಾಸ ಮಾಡಿ 4ನೇ ತಾರೀಕು ಡಿಸೆಂಬರ್ ನಿಮ್ಮ ಕೈ ಕೊಟ್ಟು ಪೂಜೆ ಮಾಡಿಸ್ತಾ ಇದ್ದೀವಿ. ಇದು ನಿಮ್ಮನೆ ಒಂದು ಟಿ ವಿ, ಮೊಬೈಲು, ವಾಷಿಂಗ್ ಮಿಷಿನು, ಫ್ರಿಜ್ಜು ಹೇಗಿದೆಯೋ ಅದೇ ಥರ ಇದೊಂದು ಮನೇಲಿ ಈ ಪಾತ್ರೆಗಳು ಇಟ್ಕೊಂಡು ಪೂಜೆ ಮಾಡಿದ್ರೆ ಭಾಳ ಒಳ್ಳೆಯದು. ವಾಸ್ತುದೋಷ, ಭೂಕಂಪ, ಸುನಾಮಿ ಯಾವುದೂ ಬರೋದಿಲ್ಲ. ಇದ್ರ ಬಗ್ಗೆ ನಾವು 2012, 2014ರಲ್ಲಿ ಇದೇ ಥರ ಪೂಜೆ ಮಾಡಿಸಿ ಎಷ್ಟೋ ಜನ ಇದು ಪೂಜೆ ಮಾಡಿದ್ಮೇಲೆ IAS IPS ಆಗಿ MLAಗಳು ಮಂತ್ರಿಗಳಾಗಿದ್ದಾರೆ, ಕಾರ್ಪೊರೇಟರ್ಗಳಾಗಿದ್ದಾರೆ. ಅಷ್ಟು ವಿಶೇಷವಾದ ಪೂಜೆ. ಇದನ್ನು ಡಿಸೆಂಬರ್ 4 ಕೆಳಗಡೆ ತೋರಿಸೋ ಲಿಂಕು, ಅದರಲ್ಲಿ ನೀವು ಲಾಗಿನ್ ಆಗಿ ಎಲ್ಲ ಡೀಟೇಲ್ಸ್ ಇದೆ, ಓದಿ ರಿಜಿಸ್ಟರ್ ಮಾಡ್ಕೊಳ್ಳಿ. ಈ ತಿಂಗಳು ಎಂಡಲ್ಲಿ ಇದ್ರ ಲಾಸ್ಟ್ ಡೇಟ್ ಕೊಡ್ತಾಯಿದ್ದೀವಿ. ಆಮೇಲೆ ರಿಜಿಸ್ಟರ್ ಮಾಡಿಕೊಂಡ್ರೆ ಸೀಟ್ ಸಿಗೋದಿಲ್ಲ. ಈ ಡೀಟೇಲಾಗಿ ಅಲ್ಲಿ ವೆಬ್ಸೈಟ್ ಲಿಂಕ್ ಇದೆ ನೋಡಿ, ಅಲ್ಲೆಲ್ಲ ಓದ್ಕೊಳ್ಳಿ, ಅರ್ಥ ಮಾಡ್ಕೊಂಡು ರಿಜಿಸ್ಟರ್ ಮಾಡ್ಕೊಳ್ಳಿ. 1008 ದಂಪತಿಗಳು ಮಾತ್ರ ಅವಕಾಶ, 108 ಬ್ರಹ್ಮಚಾರಿ, 108 ಬ್ರಹ್ಮಚಾರಿಗಳಿಗೆ ಹೆಚ್ಚಿಗೆ ಮಾಡಲಿಕ್ಕೆ ನಮಗೆ ಅವಕಾಶ. ಈ ಕೊಡೋ ಭಿಕ್ಷೆ, ಈ ಪೂಜೆಗೆ ನೀವು ಕೊಡೋ ಭಿಕ್ಷೆ ಏನಿದೆಯೋ ಅದು ಬೆಂಗಳೂರಿನಲ್ಲಿ ಮಲ್ಲೇಶ್ವರ ಒಂದು ಪಾಂಡುರಂಗ ದೇವಸ್ಥಾನ ಇದೆ, ಜೀರ್ಣೋದ್ಧಾರ ಮಾಡ್ತಾಯಿದ್ದೀವಿ. ಮತ್ತು ಅನಾಥಾಶ್ರಮ, ವೃದ್ಧಾಶ್ರಮ, ಉಚಿತ ಅನಾಥಾಶ್ರಮ, ಉಚಿತ ವೃದ್ಧಾಶ್ರಮ, ಉಚಿತ ಗುರುಕುಲವನ್ನು ನಾವು ಮಾಡ್ತಾಯಿದ್ದೀವಿ. ಅದಕ್ಕೆ ಉಪಯೋಗ ಆಗುತ್ತೆ ಈ ಒಂದು ನೀವು ಕೊಡುವಂಥ ಭಿಕ್ಷೆ. ಇದೆಲ್ಲ ಒಂದು ವಿಶೇಷವಾದಂಥ ಒಂದು ಪೂಜಾ ಶಾಂತಿ, ಗುರುಗ್ರಹಕ್ಕೆ ಶಾಂತಿ ಮಾಡೋದು. ಶನಿ, ಸೂರ್ಯ, ರಾಹು, ಚಂದ್ರ, ಕೇತು ಇದಿಷ್ಟಕ್ಕೂ ಒಳ್ಳೆ ಪವರ್ಫುಲ್ ಪೂಜೆ ಇದು. ನೀವೇ ಸಪ್ರೇಟ್ ಮಾಡಿಸ್ತೀವಿ ಮನೇಲಿ ಗುರು ಶಾಂತಿ ಅಂದರೆ 30-40 ಸಾವಿರ ರೂಪಾಯಿ ನೀವು ಪುರೋಹಿತರು ಕೊಡಬೇಕಾಗತ್ತೆ. ಆದ್ದರಿಂದ ಈ ಒಂದು ಪೂಜೆಯನ್ನು ನಾವು ಇಂಡಿಯಾದಲ್ಲೇ ನಾವು ಒಬ್ಬರೇ ಮಾಡೋದು, ಯಾರೂ ಮಾಡೋದಿಲ್ಲ. ಒಂದು ವಿಶೇಷವಾದ ಪೂಜೆ ಭಾಗವಹಿಸಿ ಅಂತ ಹೇಳ್ತಾ, ನಮ್ಮ ಹಳೆ ಸಂಚಿಕೆ ಯಾರು ನೋಡೋಕ್ಕಾಗಿಲ್ಲೋ ನಮ್ಮ ಶಿರಡಿ ಸಾಯಿ ಭಿಕ್ಷಾ ಕೇಂದ್ರ ಮತ್ತು ಹೆಲ್ತ್ ಸೈನ್ಸ್ ಅಂತ 2 ಯೂಟ್ಯೂಬ್ ಚಾನಲ್ ಇದೆ. ಈ ಜೊತೆಗೆ SSBK ಜ್ಞಾನೋದಯ ಅಂತ ಒಂದು ಮ್ಯೂಸಿಕ್ ಚಾನಲ್ ಇದೆ. 3 ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದ ಬೆಲ್ ಬಟನ್ ಪ್ರೆಸ್ ಮಾಡಿ, ನೋಡಾದ್ಮೇಲೆ ಲೈಕನ್ನು ಬಟನ್ ಪ್ರೆಸ್ ಮಾಡಿ. ಆಮೇಲೆ ಅಲ್ಲಿ ನೋಡಿದಂಥ ಲಿಂಕನ್ನು ನಿಮ್ಮ ಬಂಧು ಮಿತ್ರರಿಗೆ ವಾಟ್ಸಪ್ ಮುಖಾಂತರ, ಇಮೇಲ್ ಮುಖಾಂತರ ಶೇರ್ ಮಾಡಿ. ಅವರು ನೋಡಿ ಅವ್ರಿಗೂ ಒಳ್ಳೆಯದಾಗಲಿ. ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು, ಟ್ವಿಟ್ಟರು, ಲಿಂಕ್ಡ್ಇನ್ ಈ 4 ಕೂಡ ಟೈಮ್ ಟು ಟೈಮ್ ಎಪಿಸೋಡ್ಸ್ ಎಲ್ಲ ಇನ್ಫಾರ್ಮೇಷನ್ ಅಪ್ಲೋಡ್ ಮಾಡ್ತಿರ್ತೀವಿ. ಅಪಾಯಿಂಟ್ಮೆಂಟ್ಸ್ ಬೇಕಿದ್ದರೆ ಮಾತ್ರ ನೋಡಿ, www.lakshmisrinivas.in ಅಂತ ನೀವೇ ಲಾಗಿನ್ ಆಗಿ ಯಾವ ಡೇಟಿಗೆ ಯಾವ ಟೈಮಿಗೆ ನೀವೇ ಅಪಾಯಿಂಟ್ಮೆಂಟ್ಸ್ ತೊಗೋಬೋದು, ಬೇಕಿದ್ದರೆ ಮಾತ್ರ. ವೀಕ್ಷಕರು, ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ನಾನು ಮುಂದಿನ ಶನಿವಾರ ಭಾನುವಾರ ಟಿ ವಿಲಿ ಬರ್ತಾ ಇದ್ದೀನಿ. ಇನ್ನು ಉಳಿದ ದಿನ ಟಿ ವಿಲಿ ಬರಲ್ಲ, ಯೂಟ್ಯೂಬಲ್ಲಿ ನಾನು ಕೆಲವು ಎಪಿಸೋಡ್ಸ್ನ ಅಪ್ಲೋಡ್ ಮಾಡ್ತಿರ್ತೀವಿ. ಪ್ರತಿ ಶನಿವಾರ ಭಾನುವಾರ ಮಾತ್ರ ನಾನು ಟಿ ವಿ ಕಾರ್ಯಕ್ರಮ ಕೊಡ್ತೀನಿ. ಇನ್ನು ಉಳಿದಿದ್ದನ್ನೆಲ್ಲ ನೀವು ಯೂಟ್ಯೂಬ್ ಚಾನಲಲ್ಲಿ ಎಲ್ಲ ಎಪಿಸೋಡ್ಸ್ ನೋಡ್ಬೋದು ಅಂತ ಹೇಳ್ತಾ, ಮುಂದಿನ ಶನಿವಾರ ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ. ಸಾಯಿರಾಮ್.